ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಹಾರ ಓ ಜಯ ಶಿವಹಾರ ಶಂಕರ ಶಿವಹಾರ ಶಂಕರ ಗುರುವೆ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಹಾರ ಹೋದೆಯ ಶಿವಹಾರ ಶಂಕರ ಗುರುವೆ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಹಾರ ಓ ಜಯ ಶಿವಹಾರ ಶಂಕರ ಶಿವಹಾರ ಶಂಕರ ಗುರುವೆ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಹಾರ ಹೋದೆಯ ಏ ನಿರಯಥ ನಿರಾಕಾರ ನಿರಯಥ ನಿರಾಕಾರ ಹಾರದತ್ತ ಬೆಳೆಯದು ಮರ ಭೂಮಿ ಎಂಬುದಿದ್ದಿಲ್ಲ ಹೆಸರ ತಾವೊಬ್ಬನೇ ಇದ್ದು ಶಂಕರ ನೋಡಿದ ನಿರಾಕಾರ ಮಾಡಿಟ್ಟ ಸೃಷ್ಟಿಯಾಕಾರ ಮಾಡಿಟ್ಟ ಸೃಷ್ಟಿಯಾಕಾರ ಆತ್ಮರಾಜ ಅಂತ ಚದುರ ಅಂತ ಬಿದ್ದಾನ ಓಂಕಾರ ಶಿವಹಾರ ಹೋಜಿಯ ಶಿವಹಾರ ಶಂಕರ ಶಿವಹಾರ ಶಂಕರ ಗುರು ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಹಾರ ಹೋದೆಯ ಏ ಬೆಳೆದು ಬಂದ ನಿಂತದ ಬರ್ಪುರ ಬೆಳೆದು ಬಂದ ನಿಂತ ಬರ್ಪುರ ನಿಂತ ನೋಡ್ಯಾರ ಸ್ವತಃ ಜನರ ಮೂರು ಲೋಕದ ಬಂದಿತ್ತ ಜನರ ಸುತ್ತ ಚಿತ್ರ ಹೂವ ಹರಿದಾರ ಅಂತ ಜ್ಞಾನಿ ಯೋಗಿ ಬಲ್ಲವರ ನೋಡಿ ನೋಡಿ ಹಾಡಿ ಹರಿಸುವರ ನೋಡಿ ನೋಡಿ ಹಾಡಿ ಹರಿಸುವರ ಸುತ್ತಲೆಲ್ಲ ಹೂವ ತರ್ತಾರ ಮಕರಂದ ನುಡಿತ ಓಂಕಾರ ಶಿವಹಾರ ಹೋಜೆಯ ಶಿವಹಾರ ಶಂಕರ ಶಿವಹಾರ ಶಂಕರ ಗುರುವೆ ಶಂಕರ ಮನೋಹರ ಮನೋಹರ ಶಿವನಿಂದ ಸೃಷ್ಟಿ ತಯಾರ ಶಿವಹಾರ ಹೋದೆಯ ಅದಕ್ಕೆ ಇನ್ನೊಂದು ಮಾತು ಕೇಳಾಕೈತ್ಯಾಳ ಏನ್ ಕೇಳ್ತಾರ ತಮ್ಮ ಯಾಕಂದ್ರೆ ಒಂದ ಮಾತ ಎದಕ್ಕೆ ಬಂದಾಳು ಯಾತಕ ಯಾಕಂದ್ರೆ ನನ್ನ ಪರಮಾತ್ಮ ಮೂರಮ್ಮನ ಸುದ್ದಿಗೆ ಬಂದಾಳು ಹೌದು ಮೂರಮ್ಮದು ಒಂದ ಕೇಳ್ಯಾಳ ಏನಂತ ಏನಂತ ಏ ಪ್ರಥಮದಾಗಿ ಮೂರಮ್ಮ ಅಂಬುದು ಬರ್ಬೇಕಾದ್ರ ಹೌದು ಮೂರಮ್ಮ ಅಂತೇಳಿ ಯಾಕಂದಾರ ಹೌದು ಅದು ಯಾರದಿಂದ ಬಂದೈತಿ ಹೌದು ಎಲ್ಲಿದ್ ಹಿಡ್ಕೊಂಡು ಬಂದೈತಿ ಹೌದು ತಳ ಕೇಳಾಕೈತ್ಯಾಳ ಈಕೆ ಬುಡ ಇಲ್ಲದೈಕಿ ಹೌದು ಈಕೆ ಬುಡನ ಈಕೆ ಗೊತ್ತಿಲ್ಲ ಕರೆ ನಮ್ಮ ತಳ ಕೇಳಾಕೈತ್ಯಾಳ ಹೌದು ಅದಕ್ಕೆ ಏನಾಗೈತೆ ಅಂದ್ರ ಏನಾಗೈತಮ್ಮ ಪ್ರಥಮದಾಗಿ ಮೊಹರಂ ಎಂಬುದ ಬರ್ಬೇಕಾದ್ರ ಇದಕ್ಕೊಂದು ಹೆಸರು ಉಳಿಬೇಕಾದ್ರ ನಮ್ಮ ಇಸ್ಲಾಂ ಧರ್ಮದಾಗ ಏನಾಗೈತೆ ಏನಾಗೈತಮ್ಮ ಇಸ್ಲಾಂ ಧರ್ಮದಾಗ ಏನಾಗೈತೆ ಅಂದ್ರ ಇಸ್ಲಾಂ ಧರ್ಮದಾಗ ಹೌದು ಇಲ್ಲೇ ಪ್ರಥಮ ಹಿಡ್ಕೊಂಡು ಇದ ದಿನದ ಹಿಡ್ಕೊಂಡು ಇದ ತಿಂಗಳ ಅನ್ನೋದು ಚಾಲುವಾಗೈತಿ ಹೌದು ಪ್ರಥಮದಾಗ ಏನಾಗೈತೆ ಅಂದ್ರೆ ಇಸ್ಲಾಮಿಕ್ ಧರ್ಮದ ಒಳಗ ಏನಾಗೈತಿ ಇದ ಪ್ರಥಮ ತಿಂಗಳು ಹಿಡ್ಕೊಂಡು ಮೊಹರಂ ಎಂಬುದು ಹಿಡ್ಕೊಂಡು ಅವ್ರಿಗೆ ಹೊಸ ವರ್ಷ ಚಾಲುವಾತು ಹೌದು ಎಲ್ಲಿದ್ ಹಿಡ್ಕೊಂಡ ಎಲ್ಲಿದ್ ಹಿಡ್ಕೊಂಡ ಈ ಮೊಹರಂ ಎಂಬುದು ಹಬ್ಬ ಹಿಡ್ಕೊಂಡ ಇಲ್ಲಿದ್ ಹಿಡ್ಕೊಂಡು ಹೊಸ ವರ್ಷ ಅವ್ರಿಗೆ ಚಾಲು ಆಗೈತಿ ಹೌದು ಅದರ ಸಂಬಂಧ ವಿದ್ಯಾಶ್ರೀ ಏನಂತ ಕೇಳಾಕತ್ಯಾಳು ಏನಂತ ಕೇಳ್ತಾಳ ಇದು ಮೊಹರಂ ಆಗ್ಬೇಕಾದ್ರ ಪ್ರಥಮ ಎಲ್ಲಿದ ಬತ್ತ ಎಲ್ಲಿದ ಅದು ಬಂದೈತಿ? 10 ದಿನ ಆಗ್ಬೇಕಾದ್ರ ಮೊದಲು ಗುದ್ದಲಿ ಬಿದ್ದಾವ ಹಾ. ಈ ಗುದ್ದಲಿ ಬೀಳ್ಬೇಕಾದ್ರ ಹೊಳಿ ಎದ್ದಾವ ಹಾ ಎದ್ದಾಗ ಹೋದಾಗ ಹಿಂಗ ಆತು ಹೌದು. ಬಿದ್ದಾಗ ಯಾಕೆ ಹಿಂಗ ಆತು ಅಂತ ಕೇಳಾಕತ್ಯಾಳ ಹೌದು ಆದ್ರೆ ಈಕಿಗೆ ಅದನ್ನ ಗೊತ್ತಾಗಿಲ್ಲ ಗೊತ್ತಾಗಿಲ್ಲ ಅದು ಎಲ್ಲಿದ ಹಿಡ್ಕೊಂಡು ಬಂದೈತಿ ಎಲ್ಲಿದ್ ಹಿಡಿದು ಬಂದೈತಮ್ಮ ಎಲ್ಲಿದ ಹಿಡ್ಕೊಂಡು ಬಂದೈತಿ ಅಂದ್ರೆ ಇಮಾಮ ಹುಸೇನದಿಂದ ಬಂದೈತಿ ಹೌದು ಇಮಾಮ ಹುಸೇನದಿಂದ ಹೆಂಗ ಬಂದೈತಿ ಅಂದ್ರ ಹೆಂಗ ಯಾಕಂದ್ರ ಕರ್ಬಲ ಊರಾಗ ಏನಾಗಿತ್ತಂದ್ರ ಯುದ್ಧ ನಡೆದೈತಿ ಹೌದು ಎಲ್ಲಿ ನಡೆದೈತಿ ಕರಬಲ ಊರಾಗ ಕರ್ಬಲನು ಗ್ರಾಮದಾಗ ಯುದ್ಧ ನಡೆದಾಗ ಹೌದು. 10 ದಿನ ಯುದ್ಧ ನಡೆಯುತ್ತ ಹೌದು
ಒಂದು ದಿನ ಹೋತು, 2 ದಿನ ಹೋತು, 3 ದಿನ ಹೋತು, 4 ದಿನ ಹೋತು. ಹೌದು. ಅಲ್ಲಿ ಯುದ್ಧದಾಗ ಏನಾತು? ಅಲ್ಲಿ ಯುದ್ಧದಾಗ ಏನಾತಂದ್ರೆ 10ನೇ ದಿನ ಹಿಡ್ಕೊಂಡ, 1ನೇ ದಿನ ಹಿಡ್ಕೊಂಡ 10 ದಿನ ಆಗೋತನ ಹಂಗ ಯುದ್ಧ ಆಡ್ಕೋತ ಬಂದ್ರ ಖರೆ. ಅವ್ರನ್ನ ಇವ್ರು ಹೊಡೆದ್ರು, ಇವ್ರನ್ನ ಅವ್ರು ಹೊಡೆದ್ರ ಖರೆ. 10ನೇ ದಿವಸಿಗೆ ಹೋಗಿ ಏನಾತಂದ್ರ ಹುಸೇನಿದ ಮರಣ ಆತು. ಹೌದು. 10ನೇ ದಿವಸಿಗೆ ಹುಸೇನಿದ ಮರಣ ಆತು. ಹೌದು. ಮರಣ ಆದ ಟೈಮದಾಗ ಅಲ್ಲಿ ಏನಾತ್ರಿ ಮಾಸ್ತರ? ಏನು ಮಾಡ್ರು? ರಕ್ತದ ಹೊಳಿ ಅನ್ನುವಂಥದ್ದು ಹರ್ಕೊಂಡು ಹೋಗ್ತಿತ್ತು. ಹೌದು. ಅವಾಗ ತನ್ನ ತಾಯಿ ಒದರ್ತಾಳೆ, ಯಾರ ಬೀಬಿ ಫಾತಿಮಾ. ಫಾತಿಮಾ ಒದರಾಕತ್ಳು. ಅವಾಗ ಹೇಳ್ತಾನವ, ನನ್ನ ಬಂದ ಬಳಗರಿಗೆಲ್ಲ ಹಿಂಗಾಗೈತೆ ಅಂದ ಬಳಕ ನಂದು ಪ್ರಥಮದಾಗ ಹಿಂಗ ರಕ್ತದ ಹೊಳ್ಯಾಗ ನಾ ಹರ್ಕೊಂಡು ಹೊಂಟಾನಿ. ಇನ್ನು ಮೇಲಾತ ಇಲ್ಲಿದ ಹಿಡ್ಕೊಂಡ ಈಗೇನು ಅಂದಿನ ಹಿಡ್ಕೊಂಡ ಇಂದಿನ ತನ ಏನು 10 ದಿನ ಆಗೈತಿ. 10 ದಿನ ಆದ್ಮೇಲೆ ಇಲ್ಲಿ ಹಿಂಗ ಆಗೈತಿ ಅಂದ ಬಳಕ ಇದ ಒಂದು ಜಗತ್ತದಾಗ ಒಂದು ದಿನ ಆಗಿ ಹೆಸರು ಉಳಿಲತ್ ಹೇಳಿ ಇದ ಒಂದ್ ದಿನ ಉಳಿಲಿ. ಯಾವಾಗ ಹಸ್ತ ಮ್ಯಾಲಿಟ್ಟು ಏನು ಕೈ ಮಾಡ್ಯಾನ ನೋಡು, ಅವ ಹಸ್ತ ಈಗ ಸದ ಪೂಜೆ ಆಗ್ಯಾವ. ಹೌದು. ಅದರ ಸಂಬಂಧ ಹಿಂಗೆಲ್ಲ ನಡೆದೈತಿ ವಿದ್ಯಾ. ಅಟ್ಟ ಸಂಕ್ಷಿಪ್ತದಾಗ ಹೇಳೋನು, ಈಕಿಗೆ ಭಾಳ ವಿಸ್ತಾರ ಹೇಳೋದು ಬೇಡ. ಅಟ್ರಾಗ ಆಕೆಗೆ ತಿಳಿತೈತಿ. ಆ ಹುಸೇನಿ ಹಿಡ್ಕೊಂಡು ಇಲ್ಲಿ ತನ ಅದು ಬಂದೈತಿ. ಆ ಕರ್ಬಲ ಊರಾಗ ಅಲ್ಲಿ ತಗದ ಹಂಗ ಆಗೈತಿ ಅಂದ ಬಳಕ ಈ ವಿದ್ಯಾನ ಒಂದು ಮಾತು ಕೇಳೋನು. ಏನಪ್ಪ? ಯಾಕಂದ್ರೆ ವಿದ್ಯಾ ಈಗ ಸದಾ ಗುದ್ದಲಿ ಬಿದ್ದ ತಕ್ಷಣ ಗುದ್ದಲಿ ಬಿದ್ದಾವ ಅಂತಿನ ಹಿಡ್ಕೊಂಡ. ಹೌದು. ಯಾರು ಒಂದು ದೇವರ ಹೇಳಂಗಿಲ್ಲ, ಯಾ ದೇವ್ರಿಗೆ ಹೋಗಂಗಿಲ್ಲ, ಯಾ ದೇವ್ರಿಗೆ ಕೈ ಮುಗಿಯಂಗಿಲ್ಲ, ಕಾಯಿ ಹೊಡಿಯಂಗಿಲ್ಲ. ಯಾಕಂದ್ರೆ ಇಸ್ಲಾಂ ಧರ್ಮದಾಗ ಆಗಲಿ ಹಿಂದೂ ಧರ್ಮದವ್ರಿಗಾಗಲಿ ಇದು ಬರ್ಬೇಕಾದ್ರ ಅಲ್ಲಿ ಯಾರದ ಏನಾಗೈತಿ, ಏನು ಕಾರಣ ಬಿದ್ದೈತಿ. ಆ ಗುದ್ದಲಿ ಬಿದ್ದ ಮೇಲೆ ತಾಲಿ ಯಾಕೆಂತದೆಲ್ಲ ಆಗಬೇಕಾಗೈತಿ ಅಂದ್ರ ಯಾಕಂದ್ರ ಅಲ್ಲಿ ಅಂತ ಹುಸೇನಿದ ಏನು ಮರಣ ಆಗೈತಿ ನೋಡು. ಇದು ಹಿಂದೂ ಆಗಲಿ ನಮ್ಮ ಮುಸ್ಲಿಂ ಆಗಲಿ ಎಲ್ಲರಿಗೂ ಇದು ಅನ್ವಯಿಸಲಿ ಅಂತ ತಿಳ್ಕೊಂಡ ಯಾವಾಗ ಅವ್ರ ಅಲ್ಲಿ ಆಶೀರ್ವಾದ ಮಾಡಿ ಹೋಗ್ಯಾರ ನೋಡು, ಅಂದಿನ ಹಿಡಿದು ಇಂದಿನ ತನ ಅದು ನಡಿಬೇಕಾಗೈತಿ. ಯಾಕಂದ್ರೆ ಅಲ್ಲಿದ್ದು ಹಿಡ್ಕೊಂಡ ಮೂರಮ್ಮ ಸ್ಟಾರ್ಟ್ ಆಗಬೇಕಾಗೈತಿ ವಿದ್ಯಾ. ಎಷ್ಟು ನನಗೆ ತಿಳಿದಾಟ ನಾನು ನಿನಗೆ ವಿದ್ಯಾ ಹೇಳೇನಿ. ಆದ್ರೆ ವಿದ್ಯಾ ಇನ್ನೊಂದು ಮಾತು ಕೇಳೋನು. ಒಂದ ಮಾತ ಏನು ಕೇಳ್ಬೇಕಾಗೈತಿ ಅಂದ್ರ ಈಗ ಸದ್ದ ಒಂದು ಊರಾಗ ಮಾತಂಗ್ಯಾರ ತಿರುತ್ತಾರ. ಹೌದು. ಆ ಮಾತಂಗ್ಯಾರ ಏನು ಮಾಡ್ತಾರ? ದಿನನಿತ್ಯ ದಿವಚಿಗೆ ಹಚ್ಚಿ ಇಡ್ತಾರ. ಹೌದು. ಅಂದ್ರೆ ಏನ ದೀಪ ಹಚ್ಚುತ್ತಾರ. ದೀಪ ಹಚ್ಚಿ ಏನು ಮಾಡ್ತಾರು? ದೀಪ ಹಚ್ಚಿ ಏನು ಮಾಡ್ತಾರ ಮಾಸ್ತರ? ದೀಪ ಹಚ್ಚಿ ಕುಣದಾಡ್ತಾರ. ಯಾರ? ಮಾತಂಗ್ಯಾರ ಅಂದ್ರ ಈ ಮಸೀಬನಾಳ ಹೆಣ್ಮಕ್ಳ. ಮಸೀಬನಾಳ ಹೆಣ್ಮಕ್ಳ ಮಾತಂಗ್ಯಾರ ಏನ್ ಮಾಡ್ತಾರಂದ್ರ ಅಲ್ಲಿ ದೀಪ ಹಚ್ಚಿ ಇಟ್ಟ ಅಲ್ಲಿ ಅವ್ರಿಗೆ ಹೆಜ್ಜೆ ಹಾಕ್ಬೇಕಾದ್ರ ಯಾಕಂದ್ರೆ ಈಗ ಸದ್ದ ಗುಬ್ಬೇವಾಡ ಊರಾಗ ನಾ ಸುಳ್ಳ ಹೋಗಿ ಕೇಳ್ಕೊಂಬ ಮತ್ತ ದಿನನಿತ್ಯ ಹೆಜ್ಜೆ ಹಾಕತ್ತಾರಲ್ರಿ ಈಗ ಸದ್ದ ಅಲ್ಲಿ ಅವ್ರಿಗೆ ಹೆಜ್ಜೆ ಹಾಕಬೇಕಾದ್ರೆ ಅದು ಎಲ್ಲಿಂದ ಹಿಡ್ಕೊಂಡು ಬಂದೈತಿ. ಅದು ನಿಮ್ಮ ಮಾತಂಗ್ಯಾರ ಯಾಕೆ ಅದನ್ನ ಮಾಡ್ಬೇಕಾಗೈತಿ? ಅಲ್ಲಿ ಯಾಕೆ ದೀಪ ಹಚ್ಚಿಡ್ಬೇಕಾಗೈತಿ? ಅವ್ರಿಗೆ ಯಾಕೆ ಹೆಜ್ಜೆ ಹಾಕಬೇಕಾಗೈತಿ? ಯಾರದಿಂದ ಅದು ಬಂದೈತಿ? ನಿಮ್ಮ ಮಾತಂಗ್ಯಾರ ಯಾಕೆ ಅದನ್ನ ಮಾಡ್ಬೇಕಾಗೈತಿ? ನೋಡೋಣ ಏನಂತ ಹೇಳ್ತಾಳೆ. ಯಾಕಂದ್ರೆ ನಾನು ಒಂದು ಕೇಳ್ಯಾಳಂದ್ರ ಯಾಕಂದ್ರೆ ಈಗ ನಾನು 10 ಕೇಳ್ತಾಳಂದ್ರೆ ನಾವು 1 ಕೇಳಕ್ಕೆ ಪರ್ಮಿಷನ್ ಐತ್ಲೆ. ಅದಕ್ಕೆ ನಾವು 1 ನಿನ್ನ ಕೇಳೀನಿ ವಿದ್ಯಾ. ನಿನ್ನ ಮಾತಂಗ್ಯಾರ ದೀಪ ಹಚ್ಚಿ ಅಲ್ಲಿ ಅವ್ರ ಹೆಜ್ಜೆ ಹಾಕಬೇಕಾದ್ರ ಅಲ್ಲಿ ಅವ್ರು ಕುಣಿಬೇಕಾದ್ರ ಅದು ಎಲ್ಲಿದ್ ಹಿಡ್ಕೊಂಡು ಬಂದೈತಿ, ಆ ದೀಪ ಯಾಕೆ ಹಚ್ಚಿ ಇಡ್ತಾರ? ನಡಿಲಿ.